ಅಕ್ಷಯ್ ಸ್ಪೈಸಸ್ ಅವ್ರದ್ದು ರಸಂ ಪುಡಿಯಿಂದ ರಸಂ ಮಾಡ್ತಾಯಿದ್ದೀನಿ. ಇವ್ರದ್ದು ರಸಂ ಪೌಡ್ರು, ಸಾಂಬಾರು ಪೌಡ್ರು, ಕೊರಿಯಾಂಡರ್ ಪೌಡ್ರು, ಪುಳಿಯೋಗರೆ, ರೆಡ್ ಚಿಲ್ಲಿ ಪೌಡ್ರು, ಹುಣಸೆಕಾಯಿ ಚಟ್ನಿ ಎಲ್ಲನೂ ಇದೆ. ಬೇಕಾದವ್ರು ತರಿಸ್ಕೊಳ್ಳಿ. ಸಾಂಬಾರು ಪೌಡ್ರಿಗೆ ಗರಂ ಮಸಾಲೆಗಳು ಇಷ್ಟ ಆಗೋರು ತರಿಸ್ಕೊಳ್ಳಿ. ಅದು ಸ್ವಲ್ಪ ನನಗೆ ಜಾಸ್ತಿ ಅನಿಸ್ತು. ರಸಂ ಪೌಡ್ರ್ ಮಾತ್ರ ತುಂಬ ಇಷ್ಟ ಆಯಿತು. ನಾವು ಜೀರಿಗೆ ಮೆಣಸು ಕುಟ್ಟಾಕಿ ಮಾಡ್ತೀವ ನೋಡಿ, ಅಷ್ಟು ಚೆನ್ನಾಗಿದೆ. ಅರಿಶಿಣನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತ. ಎಲ್ಲ ಹೋಮ್ ಮೇಡ್, ಹೊಸ್ದಾಗಿ ಮಾಡ್ತಾ ಇರೋರು ಎಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ. ನಾನೇನು ಇದು ಪ್ರಮೋಷನ್ ಅಲ್ಲ, ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೊಸ್ದಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೂ, ಆಮೇಲೆ ಮೇಲೂ ನಂಬರ್ ಹಾಕಿರ್ತೀನಿ. ನೀವು ಯಾರು ಬೇಕಾದರೂ ತರಿಸ್ಕೊಳ್ಳಿ. ಫೋನ್ ಮಾಡಿ ಮಾತಾಡಿ, ನಿಮ್ಗೇನು ಬೇಕೋ ತರಿಸ್ಕೊಳ್ಳಿ ಇಷ್ಟ ಆದರೆ. ಓಕೆನಾ? ಇವಾಗ ರಸಮ್ಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಸ್ವಲ್ಪ, ಟೊಮೊಟೊ, ಬೆಳ್ಳುಳ್ಳಿ ಫ್ರೈ ಮಾಡಿಬಿಟ್ಟು ಬೇಯಿಸ್ಕೊಂಡಿರೋ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ನೋಡಿ, ಅರಿಶಿನ ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಬೆಲ್ಲನೂ ಹಾಕಿದ್ದೀನಿ. ರಸಮ್ಗೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರೋದು. ನೋಡಿ ಆ ಥರ ಸೆಂಟ್ರಿಗೆ ಇವಾಗ ಸ್ವಲ್ಪ ಸೊಟ್ಟಿಗೆ ಕುದೀತಾ ಇದೆ ಅಲ್ವಾ, ಸೆಂಟ್ರಿಗೆ ಕುದಿದ್ರೆ ಕರೆಕ್ಟು ಅಂತ. ಇವಾಗ ಖಾರ ಇಲ್ಲ ಅಲ್ವಾ, ಅದಕ್ಕೆ ಸೈಡ್ ಕುದೀತಾ ಇರೋದು. ಇವಾಗ ಈ ರಸಂ ಪುಡಿ ಹಾಕ್ತಾಯಿದ್ದೀನಿ ನೋಡಿ, ನಿಜವಾಗೂ ತುಂಬಾ ಇಷ್ಟ ಆಯಿತು. ಸಾಂಬಾರು ಪುಡಿ, ಗರಂ ಮಸಾಲೆ ಜಾಸ್ತಿ ಅಂತ ಹೇಳಿದೆ ಅಲ್ವಾ, ಅದು ನನಗೆ ನಾವು ಹಾಕಲ್ಲ ಅಲ್ವಾ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಕೆಲವ್ರು ಹಾಕ್ಕೊತಾರಲ್ವ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದು ತರಿಸ್ಕೊಂಡು ನೋಡಿ, ಒಂದು ಕಾಲು kg ನಿಮ್ಗೆ ಎಷ್ಟು ಬೇಕೋ ತರಿಸ್ಕೊಂಡು ನೋಡಿ. ಇಷ್ಟ ಆದರೆ ಮತ್ತೆ ತರಿಸ್ಕೊಳ್ಳಿ. ನಾನು 1.5 ಸ್ಪೂನು ರಸಂ ಪೌಡ್ರ್ ಹಾಕಿದೆ ಇದಕ್ಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದ್ರೇ ಘಮ ಅಷ್ಟು ಚೆನ್ನಾಗಿ ಬಂತು. ನಾನು ಒಂದು ಸರ್ತಿ ಪಲ್ಯದನ್ನು ಒಂದು ಸರಿ ಇದು ತಿನ್ನೋದು, 2 ಸರಿ ರಸಮೇ ಬಡಿಸ್ಕೊಂಡೆ ನೋಡಿ, ತುಂಬ ಚೆನ್ನಾಗಿತ್ತು. ಇವಾಗ ಇದು ಚೆನ್ನಾಗಿ ಕುದಿದ ಮೇಲೆ ಹುಣಸೆ ಹುಳಿ ಹಾಕಬೇಕು. ಇವಾಗ ಕರೆಕ್ಟ್ ಇದೆಯಾ ನೋಡಬೇಕು. ಕರೆಕ್ಟಾಗಿದ್ದರೆ ನೋಡಿ ಹೆಂಗೆ ಸೆಂಟು ಕುದಿಯುತ್ತೆ. ಇವಾಗ ಒಂದು ಅರ್ಧ ಲೀಟರ್ ನೀರು ಹಾಕ್ಬಿಟ್ಟು ಆ ನೀರೆಲ್ಲ ಹಿಂಗೋವರೆಗೂ ಕುದಿಸ್ಕೋಬೇಕು. ಆವಾಗ ನೋಡಿ ಏನು ರುಚಿ ಬರುತ್ತೋ. ಯಾವುದೇ ಆಗಲಿ, ಸಾಂಬಾರಾಗಲಿ, ರಸಮ್ ಆಗಲಿ, ಎಲ್ಲ ಕರೆಕ್ಟ್ ಇದ್ಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಆ ನೀರು ಹಿಂಗೋವರೆಗೂ ಕುದಿಸ್ಕೊಳ್ಳಿ. ಏನು ಟೇಸ್ಟ್ ಬರುತ್ತೆ ನೋಡ್ಕೊಂಡಿರಿ. ಇದು ನಮ್ಮ ಅಜ್ಜಿದು ಐಡಿಯಾ. ಎಲ್ಲ ಒಲೆ ಮೇಲೆ ಮಾಡ್ತಾ ಇದ್ದಿದ್ದು ಅವಾಗ. ಎಲ್ಲ ಮಾಡಿಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕೆಂಡದ ಮೇಲೆ ಇಟ್ಬಿಡ್ತಾಯಿದ್ರು. ಕೆಂಡದ ಮೇಲಲ್ಲ, ಒಲೆ ಮೇಲೆ ಇಟ್ಟು ಕೆಂಡ ಇರ್ತಾಯಿತ್ತಲ್ವ ಸ್ವಲ್ಪ, ಅದಕ್ಕೆ ಕುದೀತೈತೆ ನೋಡಿ, ಸುತ್ಕೊತಾ ಇತ್ತು ಘಮ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಎಲ್ಲರೂ ನಿಮ್ಮ ಅಜ್ಜಿ ಅಂತ ಹೇಳ್ತೀರಾ, ಒಂದು ಸರಿ ಫೋಟೋ ತೋರಿಸಿ ಅಂದಿದ್ದೀರಾ. ನಾನು ಈ ಟೈಮ್ ಅವ್ರ ಫೋಟೋ ತೋರಿಸ್ತೀನಿ, ತೋರಿಸ್ದಾಗ ಹೇಳ್ತೀನಿ ರೀ ಅವ್ರ ಬಗ್ಗೆ. ಇಲ್ಲಿ ನೋಡಿ ರಸಮ್ ರೆಡಿ ಆಯಿತು. ಅದು ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀನಿ. ಉಪ್ಪು ಹಾಕಿ ಹೇಳಿಲ್ವೋ ಏನೋ ನಂಗೆ ಗೊತ್ತಿಲ್ಲ, ಅದಾಕಿಲ್ಲ ಅಂತ ಹೇಳ್ಬೇಡಿ, ಎಲ್ಲನೂ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ರಸಮ್. ಬಿಸಿ ಬಿಸಿ ಅನ್ನ, ಮೊನ್ನೆ ಮಾಡಿರೋದು. ನಾನು ವೀಡಿಯೋ ಇವತ್ತು ಹಾಕ್ತಾಯಿದ್ದೀನಿ ನೋಡಿ. ಬಿಸಿ ಬಿಸಿ ಅನ್ನ, ಅದು ನೋಡಿ ಈ ಗೋರಿಕಾಯಿ ಅಲ್ಲ, ಚಪ್ರದ ಅವರೆಕಾಯಿ ಪಲ್ಯ, ನಂಚ್ಕೊಳ್ಳಿ ಸಣ್ಣ ಈರುಳ್ಳಿ ಸಾಂಬಾರ್ದು, ಹುಣಸೆ ಚಿಗುರ್ದು ಪಲ್ಯ, ಇವಿಷ್ಟು ನೋಡಿ. ಇವಾಗ ಇದು ರಸಮ್ ಅನ್ನಕ್ಕೆ ಹಾಕ್ಕೊಂಡು ಆ ಪಲ್ಯ ನಂಚ್ಕೊಂಡು, ಹುಣಸೆ ಚಿಗುರ್ದು ನಾನು ಅನ್ನಕ್ಕೆ ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂಬರ್ ಎಲ್ಲ ಹಾಕಿರ್ತೀನಿ, ಮಾಡ್ಕೊಂಡು ನೋಡಿ, ತರಿಸ್ಕೊಂಡು ನೋಡಿ.